ಗ್ಯಾಂಗ್ ಕಾರ್ನರ್ ಸೀಟ್ ನಮಸ್ಕಾರ. ಒಂದು ಮೊಟ್ಟೆಯ ಕತೆ ವಿವರಣೆ ವಿಶ್ಲೇಷಣೆಗೆ ಸ್ವಾಗತ ಸುಸ್ವಾಗತ. ನನ್ನ ಯಥಾ ಪ್ರಕಾರ ಶೈಲಿ ಅಥವಾ ಯಥಾ ಪ್ರಕಾರ ಬೇರೆ ತರದ ಒಂದು ವಿಷಯಗಳನ್ನ ಹೇಳುವಂತಹ ಈ ಉತ್ಸಾಹ ಹುಮ್ಮಸ್ಸು ಇದೆಲ್ಲರ ಜೊತೆಗೆ ಇವತ್ತು ಎಂತ ಮಾರ್ಯಾರೆ ಅಂತ ಮಾತಾಡಬೇಕು ಅಂತ ನನಗೆ ಬಹಳ ಆಸೆ ಆಗ್ತಾ ಉಂಟು. ಯಾಕಂದ್ರೆ ನಮ್ಮ ಒಂದು ಮೊಟ್ಟೆಯ ಕತೆ ಚಿತ್ರ ಇದೇ ರೀತಿಯಾದಂತಹ ಒಂದು ಭಾಷೆಯ ಶೈಲಿಯಲ್ಲಿ ಉಂಟು. ಸೊ ಇದು ನನಗೆ ಮನಸ್ಸಿಗೆ ತುಂಬಾ ಇಷ್ಟ ಆಗಿದ್ರಿಂದ ಒಂದು ಮೊಟ್ಟೆಯ ಕತೆ ಇವತ್ತು ಅದು ಯಾಕೆ, ಅದು ಯಾವ ತರ, ಏನಿದೆ ಏನಿಲ್ಲ, ಏನುಂಟು ಏನಿಲ್ಲ ಅನ್ನೋಂತಹ ವಿಷಯಗಳನ್ನ ನಿಮ್ ಮುಂದೆ ಇಡಬೇಕು ಅಂತ ಒಂದು ಮೊಟ್ಟೆಯ ಕತೆ ನೋಡ್ಕೊಂಡು ತುಂಬಾ ಖುಷಿಯಾಗಿ ಬಂದಿದ್ದೀನಿ. ಏನ್ ಹೇಳಕ್ ಹೋಗ್ತಾ ಇದೆ ಸಿನಿಮಾ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಬಟ್ ಮೊದಲಿಗೆ ಒನ್ ಲೈನ್ ಸ್ಟೋರಿ ಆಫ್ ಒಂದು ಮೊಟ್ಟೆಯ ಕತೆ. ಮನುಷ್ಯರು ಯಾವಾಗ್ಲೂ ಇದ್ದದನ್ನ ಬಿಟ್ಟು ಇಲ್ಲದೆ ಇರೋದನ್ನ ಹುಡುಕೋದು ಸಹಜ. ಅದೇ ರೀತಿ ಜನಾರ್ದನ ಅವನಿಗೆ ನಮ್ಮ ಅಣ್ಣವರು ಮತ್ತೆ ಕನ್ನಡ ಭಾಷೆ ಎರಡು ಒಂದೇ ಅಲ್ವಾ? ಕರೆಕ್ಟ್. ಸೊ ಅಣ್ಣವರು ಅಂದ್ರೇನೆ ಕನ್ನಡ, ಕನ್ನಡ ಅಂದ್ರೇನೆ ಅಣ್ಣವರು. ಸೊ ಇದು ತುಂಬಾ ಇಷ್ಟ ಅವನಿಗೆ. ಕನ್ನಡ ಪ್ರಾಧ್ಯಾಪಕ ಅಂದ್ರೆ ಕನ್ನಡ ಲೆಕ್ಚರರ್ ಆಗಿರ್ತಾರೆ ಜನಾರ್ದನ್. ಈ ಜನಾರ್ದನ್ಗೆ ಎಲ್ಲವೂ ಇರುತ್ತೆ ಜೀವನದಲ್ಲಿ, ಆದ್ರೆ ಕೂದ್ಲೊಂದಿರಲ್ಲ. ಕೂದ್ಲಿಲ್ದಿರೋ ಕಾರಣ ಮದ್ವೆ ಆಗ್ತಿರಲ್ಲ. ಆಮೇಲೆ ಅವರ ಕಾಮ ಮೋಹ ಮದ ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ತರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿರ್ತಾರೆ. ಬಟ್ ಮನೇಲಿ ಒಬ್ಬ ವೆರಿ ಯಂಗ್ ಅಂಡ್ ಹ್ಯಾಂಡ್ಸಮ್ ಲುಕಿಂಗ್ ತಮ್ಮ ಬೇರೆ ಇರ್ತಾನೆ. ಅವನು ವಾರಕ್ಕೊಂದು ಹುಡುಗಿ ಚೇಂಜ್ ಮಾಡ್ತಿರ್ತಾನೆ. ಸೊ ಅಲ್ಲಿಂದ ತುಂಬಾ ಅವ್ರಿಗೆ ಡಿಸ್ಟರ್ಬೆನ್ಸಸ್ ಆಗ್ತಾ ಇರುತ್ತೆ. ಸೊ ಈ ತರ ಅವರ ಮೋಹನ ಕಂಟ್ರೋಲ್ ಮಾಡಕ್ಕಾಗದೆ ಪಾಪ ಯೋಗ ಎಲ್ಲ ಮಾಡ್ತಿರ್ತಾರೆ. ಹುಡುಗಿ ಸಿಗದೆ ಅವರು ತುಂಬಾ ಬೇಸತ್ತಿರ್ತಾರೆ ಜೀವನದಲ್ಲಿ. ನೀವು ಕೂದಲಿಲ್ಲದೆ ತುಂಬಾ ಬೇಸತ್ತಿದ್ದೀರಾ ಅಂತ ಎಲ್ಲ ಆಡ್ ಅಲ್ಲಿ ಕೇಳ್ಬೇಕಾರೆ ನಾನು ಏನ್ ಗುರು ಬೇಸತ್ತೋಗೋದು ಅದ್ರಲ್ಲಿ ಅಂತ ಅನ್ಕೋತಾ ಇದ್ದೆ. ಬಟ್ ಇವತ್ತು ನಿಜವಾಗ್ಲೂ ನೋಡಿದೆ ಹೆಂಗೆ ಬೇಸತ್ತೋಗಿರ್ತಾರೆ ಅಂತ ಹೇಳಿ. ಬಟ್ ಇದು ಕತೆ. ಸೊ ಈ ನಮ್ಮ ಜನಾರ್ದನ್ಗೆ ಮದ್ವೆ ಆಗುತ್ತಾ ಇಲ್ವಾ, ಆಮೇಲೆ ಎಕ್ಸ್ಟರ್ನಲ್ ಬ್ಯೂಟಿನ ತುಂಬಾ ನೋಡಿ ಮೆಚ್ಕೊಳ್ಳುವಂತಹ ಈಗಿನ ಕಾಲದಲ್ಲಿ ಎಕ್ಸ್ಟರ್ನಲ್ ಬ್ಯೂಟಿ ಅಲ್ಲ, ಇನ್ನರ್ ಬ್ಯೂಟಿ ತುಂಬಾ ಮುಖ್ಯ ಅಂತ ಹೇಳದೇನೆ ಒಂದು ಕಥಾನಕ, ಒಂದು ಕಥಾವಸ್ತು ಈ ಒಂದು ಮೊಟ್ಟೆಯ ಕಥೆ ಇದು. ಆದ್ರೆ ಎಕ್ಸ್ಟರ್ನಲ್ ಬ್ಯೂಟಿನ ಇನ್ನರ್ ಬ್ಯೂಟಿನ ಇದು ಯಾವ್ದು ಇಂಪಾರ್ಟೆಂಟ್, ಯಾವ್ದು ಮುಖ್ಯ ಅಂತ ಕೇಳ್ತಿರ್ಬೇಕಾದ್ರೆ ನೋಡಿ, ನಮ್ಮ ಕಾರ್ನರ್ ಸೀಟ್ ಅಲ್ಲಿ ಇಷ್ಟೊಂದೆಲ್ಲ ಒಳ್ಳೊಳ್ಳೆ ವಿಡಿಯೋಸ್ ಎಲ್ಲ ಹಾಕ್ತಿರ್ತಾರೆ, ಇಷ್ಟೊಂದೆಲ್ಲ ಒಳ್ಳೊಳ್ಳೆ ವಿಷಯಗಳು ನಡೀತಾ ಇರುತ್ತೆ. ಇದನ್ನ ಮಾಡೋದು ವಿಷ್ಣು ಅಂತ ಹೇಳಿ. ಸರ್ ವಿಷ್ಣು ಅವರೇ, ತಾವು ದಯವಿಟ್ಟು ಫ್ರೇಮ್ ಎಂಟ್ರಿ ಈ ಕಡೆಯಿಂದ ಕೊಡ್ಬೇಕು ಅಂತ ವಿನಂತಿ. ಇಲ್ಲ ದಯವಿಟ್ಟು ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಪಾಪ ಬನ್ನಿ ಇಲ್ಲಿ ದಯವಿಟ್ಟು ಬೇಗ ಬೇಗ ಇಲ್ಲಿ ನೋಡಿ ಇಲ್ಲಿ ನಮ್ಮ ವಿಷ್ಣು ಇವರೇ. ಸೊ ಇವ್ರು ಇದಾರೆ, ನಿಮ್ಮನ್ನು ಕೂತ್ಕೊಳ್ಳಕ್ಕೆ ಹೇಳಿದ. ಸರಿ ಕೂತಿದ್ದಾರೆ ಪಾಪ. ಓಕೆ. ಬಟ್ ನೋಡಿ ಇಷ್ಟೊಂದೆಲ್ಲ ಶಕ್ತಿಯುತವಾದಂತಹ ಯುಕ್ತಿಯುತವಾದಂತಹ ಹುಡುಗ. ಸೊ ಇವರು ಇಷ್ಟೊಂದೆಲ್ಲ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಾರೆ ಅಂತ ಹೇಳಿದ್ರೆ ಪಾಪ ಅಯ್ಯಣ್ಣ ಅವ್ರ ಕ್ಯಾಮ್ರಾ ಅಲ್ಲಾಡಿಸಿದ್ರೆ ನನ್ನ ಹೆಸರು ಹೇಳಿಲ್ಲ ಅಂತ ಇರ್ಲಿ. ಏನಕ್ಕೆ ಅಂದ್ರೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದು ಮನ್ಸು ತುಂಬಾ ಒಳ್ಳೇದಾಗಿರ್ಬೇಕು, ಎಕ್ಸ್ಟರ್ನಲ್ ಬ್ಯೂಟಿಗಿಂತ ಮನ್ಸು ತುಂಬಾ ಒಳ್ಳೇದು ಅನ್ನೋ ವಿಷಯ. ಸರ್ ಸೊ ಇದು ಒಂದು ಮೊಟ್ಟೆಯ ಕಥೆಯ ವಿಷಯ ಅಂತ ಹೇಳಿದ್ರೆ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಆಫ್ ಒಂದು ಮೊಟ್ಟೆಯ ಕತೆ. ಏನಪ್ಪಾ ಅಂದ್ರೆ ಪಾಸಿಟಿವ್ಸ್ ಏನೇ ಜಾಸ್ತಿ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ, ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಮೃದುವಾಗಿ ತಗೊಂಡು ಹೋಗುತ್ತೆ ಕಾಮಿಡಿ. ನಿಮ್ಮನ್ನ ಸೀಟಲ್ಲಿ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ದಂಗೆ ತುಂಬಾ ಸಿಂಪಲ್ ಸಿನಿಮಾ, ತುಂಬಾ ವೆರೈಟಿಯಾಗಿ ಹೇಳಿರುವಂತಹ ಒಂದು ನರೇಶನ್ ಸಿನಿಮಾದಲ್ಲಿ. ಬಟ್ ಇನ್ನೂ ನನಗೆ ತುಂಬಾ ಇಷ್ಟ ಆದಂತಹ ಒಂದು ಅಂಶ ಸಿನಿಮಾದಲ್ಲಿ ಏನು ಅಂದ್ರೆ, ನಮ್ಮ ಅಣ್ಣವರು ಎಲ್ಲ ಕಡೆ ಕಾಣಿಸ್ಕೋತಾರೆ. ಎಲ್ಲ ಕಡೆ ಕಾಣಿಸ್ಕೊಂಡ್ರು ಕೂಡ ಅಣ್ಣವರ ಒಂದೇ ಒಂದು ಫೋಟೋ ಇಟ್ಕೊಂಡು ಅಣ್ಣವರ ಹಾಡುಗಳನ್ನ ಸಿಚುವೇಶನ್ಗೆ ತಕ್ಕಂತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಎಂಟೈರ್ ಮ್ಯೂಸಿಕ್ ತಂಡ, ಒಂದು ಇಡೀ ಗುಂಪೆ ಇದೆ. ಮಿಥುನ್ ಅವರು ಮ್ಯೂಸಿಕ್ ಮಾಡಿರೋದು ಅಂಡ್ ಪೂರ್ಣಚಂದ್ರ ಇದಕ್ಕೆ ರೀ ರೆಕಾರ್ಡಿಂಗ್ ಮಾಡಿರೋದು. ಬಟ್ ಎಂಟೈರ್ ಮ್ಯೂಸಿಕ್ ತಂಡಕ್ಕೆ ಕ್ರೆಡಿಟ್ ಕೊಡಬೇಕು. ಅಂಡ್ ಸೌಂಡ್ ಎಫೆಕ್ಟ್ಸ್ ಮಾಡಿರೋ ತಂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂಡ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು ಕೂಡ ಒಳ್ಳೆ ಕೆಲಸನೇ. ಒಂದ್ ಸ್ವಲ್ಪ ಲೋ ಬಜೆಟ್, ಒಂದ್ ಸ್ವಲ್ಪ ಏನೇನಿದೆ ಪ್ರಾಪರ್ಟೀಸ್, ಮನೇಲಿ ನಡೆಯುವಂತಹ ಪ್ರಾಪರ್ಟೀಸ್ ಏನು ಎಕ್ಸ್ಟ್ರಾವೆಗೆನ್ಸ್ ಹಾಗೆ ಹೀಗೆ ಗ್ರೇಟ್ ಆಗಿ ಏನು ಇಲ್ದಂಗೆ ನಮ್ಮ ಸುತ್ತಮುತ್ತ ಇರುವಂತಹ ವಿಷಯಗಳನ್ನ ಇಟ್ಕೊಂಡು ತುಂಬಾ ಕಾಮನ್ ಆಗಿ ತುಂಬಾ ಸಲೀಸಾಗಿ ಮಾಡಿರುವಂತಹ ಸಿನಿಮಾ. ಅಂಡ್ ಇನ್ನೊಂದು ವಿಷಯ ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂದ್ರೆ, ಇಲ್ಲಿ ಜನಾರ್ದನ್ ಕ್ಯಾರೆಕ್ಟರ್ ಮಾಡಿರೋದು ರಾಜ್ ಬಿ ಶೆಟ್ಟಿ ಅವರು. ಹಿ ಇಸ್ ದ ನಿರ್ದೇಶಕ ಅಂಡ್ ನಾಯಕ ಆಫ್ ಒಂದು ಮೊಟ್ಟೆಯ ಕತೆ. ಅವರ ಥಾಟ್ ನನಗೆ ಇಷ್ಟ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು 2-3 ಕ್ಯಾರೆಕ್ಟರ್ಸ್ ಏನೋ ಮಾತಾಡ್ತಿರ್ತಾರೆ. ಆ ಕ್ಯಾರೆಕ್ಟರ್ ಇಲ್ದಂಗೆನೆ ಬರೀ ಆ ಕ್ಯಾರೆಕ್ಟರ್ ವಾಯ್ಸ್ ಮಾತ್ರ ಇರುತ್ತೆ. ಫ್ರೇಮ್ ಈ ಕ್ಯಾರೆಕ್ಟರ್ ಅಷ್ಟೇ ಇರುತ್ತೆ. ಆ ಕ್ಯಾರೆಕ್ಟರ್ ವಾಯ್ಸ್ ಜೊತೆನೆ ಆಟ ಆಡಿ ಒಂದಷ್ಟು ಕ್ಯಾರೆಕ್ಟರ್ಸ್ ಇದ್ರೂ ಇಲ್ದಂಗೆ ತೋರಿಸಿ ಫೀಲ್ ಮಾಡಿಸಿರುವಂತಹ ಅಂಶಗಳು ತುಂಬಾ ಪಾಸಿಟಿವ್ ಆಗಿ ವರ್ಕೌಟ್ ಆಗುತ್ತೆ. ನೆಗೆಟಿವ್ ಆಫ್ ದ ಸಿನಿಮಾ ಅಂತ ಕರೆದ್ರೆ ಆತರ ದೊಡ್ಡ ನೆಗೆಟಿವ್ ಅಂತ ಏನೂ ಇಲ್ಲ ರಿಯಲಿ, ಟು ಬಿ ವೆರಿ ಫ್ರ್ಯಾಂಕ್. ಬಟ್
ಒಂದ್ ಸ್ವಲ್ಪ ಪೇಸ್ ಆಫ್ ದ ಸಿನಿಮಾ ಅನ್ನೋದು ಯಾವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪೇಸ್ ಆಫ್ ದ ಸಿನಿಮಾ ಎಸ್ಪೆಷಲಿ ಸ್ವಲ್ಪ ಸೆಕೆಂಡ್ ಹಾಫ್ ಶುರು ಆಗ್ಬೇಕಾದ್ರೆ ಒಂಚೂರು ಎಲ್ಲೋ ಒಂದ್ ಸ್ವಲ್ಪ ಇನ್ನೊಂದಷ್ಟು ಬೇರೆ ಏನಾದ್ರೂ ಆಂಗಲ್ಸ್, ಇನ್ನೊಂದು ಬೇರೆ ಏನಾದ್ರೂ ವೆರೈಟಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಸುತ್ತೆ. ಬಟ್ ಹ್ಯಾವಿಂಗ್ ಸೆಡ್ ಆಲ್ ದಟ್, ವೆರಿ ಸಿಂಪಲ್, ವೆರಿ ಕ್ಲೀನ್, ವೆರಿ ಸ್ಟ್ರೈಟ್ ಕಾಮಿಡಿ ಅಂಡ್ ಒಂದು ತುಂಬಾ ದೊಡ್ಡ ಮೆಸೇಜ್ ಅನ್ನ ತುಂಬಾ ಸಿಂಪಲ್ ಆಗಿ ಹೇಳಿದ್ದಾರೆ. ಏನಂದ್ರೆ ಇರೋದನ್ನ ಇಟ್ಕೊಂಡು ಅದರಲ್ಲೇ ಖುಷಿಯಾಗಿರಿ, ಇಲ್ಲದೇ ಇದ್ರ ಬಗ್ಗೆ ಅದನ್ನ ಹುಡುಕೊಂಡು ಬೇಜಾರು ಪಡ್ಕೊಂಡು ಮನ್ಸಲ್ಲಿ ಏನೋ ನೋವು ಇಟ್ಕೊಂಡು ಅದನ್ನ ಯಾವಾಗ್ಲೂ ಕೊರಗ್ತಾ ಇರಬೇಡಿ, ಅದರಲ್ಲೇನೆ ಆ ಗುಂಗಲ್ಲೇನೆ ಕೊರಗ್ತಾ ಇರಬೇಡಿ ಅಂತ ಹೇಳಿ. ಆಮೇಲೆ ತುಂಬಾ ಸರಿ ಏನಾಗುತ್ತೆ, ಮನುಷ್ಯರಿಗೆ ಯಾವ್ದ್ರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ನ ಕಂಡ್ಕೊಳ್ಳಿ ಅಂತ ಹೇಳಲಿಲ್ಲ ಅವ್ರು ಓಪನ್ ಆಗಿ, ಬಟ್ ನಮಗೆ ಸಿನಿಮಾ ನೋಡ್ತಾ ಇದ್ದಂಗೆ ಅರ್ಥ ಆಗ್ಬಿಡುತ್ತೆ. ಆಮೇಲೆ ನಿಜವಾಗ್ಲೂ ಪ್ರೀತಿ ಮಾಡೋರು ಇದ್ದಾರೆ, ನಿಮ್ಮನ್ನ ಪ್ರೀತಿ ಮಾಡೋರು ನಿಮ್ ಸುತ್ತಾನೆ ಇರ್ತಾರೆ, ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿ, ಖುಷಿಯಾಗಿ ಇಟ್ಕೊಳ್ಳಿ ಅನ್ನೋದೇನೆ ಸಿನಿಮಾ. ಪರ್ಫಾರ್ಮೆನ್ಸಸ್ ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ 53 ಜನ ಹೊಸ ಕಲಾವಿದರು ಅಭಿನಯ ಮಾಡಿದ್ದಾರೆ ಸಿನಿಮಾದಲ್ಲಿ, ಅನ್ಸದೇ ಇಲ್ಲ. ಕಾಲೇಜ್ ಕ್ಯಾರೆಕ್ಟರ್ಸ್, ಜೂನಿಯರ್ ಆರ್ಟಿಸ್ಟ್ಗಳು, ಮತ್ತೆ ಜೊತೆ ಬರುವಂತಹ ಒಂದು 3 ಜನ ನಾಯಕ ನಟಿಯರು, ಇವರೆಲ್ಲ ಏನ್ ಮಾಡ್ತಿದ್ದಾರೆ, ಯಾರು ಜನಾರ್ದನ್ ನನ್ನ ಮದುವೆ ಆಗ್ತಾರೆ, 3 ಜನ ಇದಾರಲ್ಲಪ್ಪ ಯಾರು, ಇದನ್ನೆಲ್ಲ ನಾನು ಹೇಳಲ್ಲ, ನೀವೇ ಹೋಗಿ ನೋಡ್ಬೇಕು. ಒಂದು ಮೊಟ್ಟೆಯ ಕತೆ. ಸೊ ಒಂಥರ ಫ್ರೆಶ್ನೆಸ್ ಕೊಡುವಂತಹ ಸಿನಿಮಾ, ಒಂಥರ ಎಂತ ತುಂಬಾ ಮೃದುವಾಗಿರೋ ಭಾಷೆನ ನೋಡ್ಬೇಕಾ, ಎಂತ ಮಾಡ್ತಿದ್ದೀರಿ ವಿಡಿಯೋ ನೋಡ್ತಾ, ಲೈಕ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಹೋಗಿ ಮರ್ಯಾರೆ ವಿಡಿಯೋ ನೋಡಿ ಅಲ್ಲ ಸಿನಿಮಾ ನೋಡಿ ಅಂತ ಹೇಳುವಂತ ಒಂದು ಸಿನಿಮಾ, ಒಂದು ಮೊಟ್ಟೆಯ ಕತೆ. ಅಂಡ್ ಇನ್ನೊಂದು ವಿಷಯ ಬಿಫೋರ್ ವಿ ಕ್ಲೋಸ್, ಇದು ನೋಡಿ ಕಾಣಿಸಿದೆ, ಈ ತರ ಕನ್ನಡಕ ಹಾಕೊಂಡ್ರೆ ಚೆನ್ನಾಗಿದ್ದೀನೋ ಇಲ್ವೋ ಅದ್ ನಂಗೆ ಗೊತ್ತಿಲ್ಲ. ಬಟ್ ಈ ಕನ್ನಡಕನ ತೆಗೆದು ಈ ಕನ್ನಡಕ ಒರೆಸಿ ಹಾಕೊಂಡ್ರೆ ಕ್ಲಿಯರ್ ಆಗಿ ಕಾಣುತ್ತೆ ಅಲ್ವಾ? ಅದೇ ರೀತಿ ಈ ಕನ್ನಡಕನೇ ಒಂದು ಮನ್ಸು ಅನ್ಕೊಳ್ಳಿ, ಈ ಮನ್ಸನ್ನ ಒರೆಸಿ ಇನ್ಮೇಲೆ ಪ್ರಪಂಚನ ನೋಡಿ ಅಂತ ಹೇಳ್ತಾ, ಇದು ಒಂದು ಮೊಟ್ಟೆಯ ಕಥೆಯ ವಿವರಣೆ, ವಿಶ್ಲೇಷಣೆ. ಬಾಯ್ ಗ್ಯಾಂಗ್ ಕಾರ್ನರ್ ಸೀಟ್.